ವಕೀಲನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. 10 ಜನರಿಂದ ಆಗಿರುವಂತಹ ಹಲ್ಲೆ. ಇದು ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಗೋಕಾಕ್ ಭಾಗದಲ್ಲಿ. ರಮೇಶ್ ಜಾರಕಿಹೊಳಿ ಅಂದರೆ ಆತನ ಬೆಂಬಲಿಗರಿಂದ ಈ ಒಂದು ಹಲ್ಲೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ವಕೀಲಿನ ಮೇಲೆ 10ಕ್ಕೂ ಹೆಚ್ಚು ಜನರಿಂದ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಗೋಕಾಕ್ನಲ್ಲಿ ಬಡಿಗೆಗಳಿಂದ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ರಸ್ತೆ ಚರಂಡಿಯ ವಿಚಾರವಾಗಿ, ಅಂದರೆ ರಸ್ತೆ ಚರಂಡಿಯ ಅಗಲೀಕರಣ ವಿಚಾರದಲ್ಲಿ ಯುವಕರಿಂದ ದಾಳಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಕೀಲರಾಗಿರುವಂತಹ ಚಂದನ್ ಗಿಡ್ಡನವರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸೊ ಗೋಕಾಕ್ ನಗರ ಠಾಣೆಗೆ ವಕೀಲರಾಗಿರುವಂಥ ಚಂದನ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ರಾಜಾರೋಷವಾಗಿ ಕೈಯಲ್ಲಿ ಬಡಿಗೆಗಳನ್ನು ಹಿಡಿದುಕೊಂಡು ಹಲ್ಲೆ ಮಾಡಿರುವಂಥ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ವಕೀಲರು ಹೇಳ್ತಾ ಇರುವಂಥದ್ದು ಆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಮಾರಣಾಂತಿಕ ಹಲ್ಲೆ ಆದರೂ ಕೂಡ ಯಾರೂ ಕೂಡ ಅಂದರೆ ಪೊಲೀಸ್ನವರು ಸ್ಥಳಕ್ಕೆ ಬಂದಿಲ್ಲ ಅಂತ ಆರೋಪ ವಕೀಲರದ್ದು. ಸೊ ಗೋಕಾಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ಆದರೂ ಕೂಡ ಸ್ಥಳಕ್ಕೆ ಯಾರೂ ಬಂದಿಲ್ಲ ಅಂತ. ಕೇಸ್ ಮಾಡಿದವ್ರ ಮೇಲೆ ಕಾರ್ಯಕ್ರಮ ಪ್ರಚಾರ ಮಾಡಿದವ್ರ ರಾಜಕೀಯವರು ಈಗ ನಮ್ಮ ಶಾಸಕರ ಬೆಂಬಲಿಗರ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಸರ್ ಇವತ್ತು ಅದೇ ಭಾಗವಾಗಿ ಇವತ್ತು ಗಿಡ ವಕೀಲ ಇಲ್ಲೇ ದೂರದ ಯಾವ ರೀತಿ ಪಡೆದವ್ರ ಕಾಲು ಮಾಡಿದಾರೆ ಇವತ್ತು. ಮತ್ತು ಹೆಂಗಾಗತ್ತೆ ಸರ್, ನಾವು ನಮ್ಮ ಕಾರ್ಯಕರ್ತರನ್ನ ಬಡಿತಾರೆ, ನಾವು ಬಡ್ದ ನಾವು ಕೇಸ್ ಕೊಡೋಕ್ಕಿಂತ ಮತ್ತು ಅವ್ರು ಕೇಸ್ ಕೊಡೋದು ನಮ್ಮ ಪೊಲೀಸರು. ಅವ್ರು ಏನೂ ಆಗಿರಂಗಿಲ್ಲ. ಬಡ್ದು ಮತ್ತಿನ ಪೊಲೀಸ್ ಸ್ಟೇಷನಾಗ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗ್ಯಾರ. ಈಗ ಅವ್ರೇನು ಬಡ್ದಾರಲ್ಲ ವಕೀಲರನ್ನ ಬಡ್ದವರು ನಮ್ಮ ಇವ್ರಿಗಿಂತ ಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಅವ್ರದ್ದು MLC ಮಾಡ್ತಾರೆ. ಮತ್ತು ದಲಿತರ ಜನರ ಅಮಾಯಕರನ್ನ ಯೂಸ್ ಮಾಡ್ಕೋತಾರಿತ್ತು. ನಮ್ಮೇಲೆ ಅಟ್ರಾಸಿಟಿನ ಕೇಸ್ ಹಾಕ್ತಾರೆ, ಮತ್ತು ಅವರು ಕೇಸ್ ಹಾಕೋದು ನಮ್ಮೆಲ್ಲ ಕೇಸ್ ಬಡಿಸೋದು ನಾವು ಎರಡು ಕಡೆ ಕೇಸ್. ಮತ್ತು ನಮ್ಮ ಹಾಸ್ಪಿಟ್ಲಲ್ಲೂ 2-3 ಸಲ ಅಟ್ಯಾಕ್ ಮಾಡಿದ್ರು. ಅಲ್ಲ ಸರ, ನಾವು ಬರೀ ಕಂಪ್ಲೇಂಟ್ ಕೊಡೋದು ಪರಿಸ್ಥಿತಿ ಆಗ್ಯದ. ಬರೀ ನ್ಯಾಯ ಯಾವಾಗ ಸಿಗೋದು? ಮತ್ತು ಅಲ್ಲಿ ಪ್ರತಿ ಸಲ ನಾವು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಅಂತಾರೆ ರೀ. ಮತ್ತು ಪೊಲೀಸರು ರಿಪೋರ್ಟ್ ಹಾಕೋದಿಲ್ಲಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನ್ ಹೌದು ಸರ, ಅಲ್ಲಿ